ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಾಕ್ಸ್ ಲೈಟ್ ಕುಂಡಿಸಿದ್ರಂತ ನಿನ್ನೆ. ಅದು ರಾತ್ರಿನೇ ಅದು ಏನೋ ಬಸ್ಟ್ ಆಗಿ ಏನು ವೈರ್ ಬಸ್ಟ್ ಆಗಿದೇನೋ ಏನು ಲೈಟ್ ಶಾರ್ಟ್ ಆಗಿದೆನೋ ಇವತ್ತು ಮೇ ಬಿ ಇವತ್ತೂ ಅದರದ್ದು ತಮ್ಮ ಕೈನಿಂದ ಉದ್ಘಾಟನೆ ಇತ್ತಂತ ನಾನು ಕೇಳಿದ್ದೀನಿ. ಇದು ಯಾವುದು ಏನು ಸಿದ್ಲಿಂಗಪ್ಪ ಪಾಟೀಲ್ ನಾವೇನು KKRDB ದುಡ್ಡು ಕೊಡ್ತೇವೆ ಅಂದ್ರೆ ಅವ್ರೇನು ಮನೆಗೆ ಹೋಗಿ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ಹಾಗೆ ಸರ್ಕಾರ ಯಾವುದೇ ಇದ್ರು ತರಪ್ಪಲೆ ಶಕ್ತಿ ಇರಬೇಕು ಶಾಸಕರ ಬಳಿ. ಈ ಸಲ DCC ಬ್ಯಾಂಕಿಂದ ಡೈರೆಕ್ಟರ್ ಆಗಿ ಬರೋದಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಈ ಸಲ ನಿಮ್ದೆಲ್ಲರ ಹಿತನಿಂದ ಹೊರಗಡೆ ಇದ್ದು ನಿಮ್ಮ ಜೊತೆ ಫೈಟ್ ಮಾಡೋಣಂತ ನಾನು DCC ಬ್ಯಾಂಕ್ ಡೈರೆಕ್ಟರ್ ಆಗಿಲ್ಲ. ಫ್ಯಾಕ್ಟ್ರಿ BJP ಕಾಂಗ್ರೆಸ್ ಇಲ್ಲದೆ ಎಲ್ಲರೂ ರೈತರ ಕಡೆಯಿಂದ ನಾವು ನೀವು ಇದರ ರೈತರು ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗ್ತದಂತ. ಈ ಊರಲ್ಲಿ ಏನು ಕೆಲಸ ಇವತ್ತು ಶಾಸಕರು ಮತ್ತು ನಾವು ಕಲ್ತು ಏನು ಕೆಲಸ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದೆವು. ಒಳ್ಳೆ ರೀತಿಯಲ್ಲಿ ಯಾರೇ ಕಾಂಟ್ರಾಕ್ಟರ್ ಇರಲಿ ಏನೇ ಇರಲಿ ಇವತ್ತೇನು ಶಾಸಕರು ಏನು KKRDB ನಿಧಿದಲ್ಲಿ ಏನು ವರ್ಕ್ ತೊಗೊಂಡಿದ್ದಾರೆ ನಿಂಬಲ್ಲಿ ಸ್ಕೂಲ್ ಇದು ರೋಡ್ ಆಗಿರ್ಬೋದು ಏನೇ ಆಗಿರ್ಬೋದು. ಯಾಕಂದ್ರೆ ಏನಾಗ್ತದೆ ಇದು ನಮ್ಮದು ನಿಮ್ಮದು ದುಡ್ಡು ಕಾಂಟ್ರಾಕ್ಟರ್ ಇವತ್ತು ಮಾಡ್ತಾನೆ ಹೋಗ್ತಾನೆ. ಇದು ಏನಪ್ಪ ನಾವು ಮನೆ ಕಟ್ಟಪ್ಪರಿ ನಾವು ಹ್ಯಾಂಗೆ ನಿಂತು ನಾವು ಮನೆಗೆ ಕ್ಯೂರಿಂಗ್ ಆಗ್ಯೋದಿಲ್ಲ, ಮನೆಗೆ ಸಿಮೆಂಟ್ ಹಾಕ್ಯಾರಿಲ್ಲ, ಮನೆಗೆ ಚಂದ ಕೆಲಸ ಆಗ್ತಾ ಇದೆಯಲ್ಲ ಅಂತ ನಾವೆಷ್ಟು ನೋಡ್ತೇವೆ. ಇದನ್ನು ಅಷ್ಟೇ ನಿಮ್ಮ ಊರಿನ ಕೆಲಸ ಯಾವ ರೀತಿ ಆಗ್ತಾ ಇದೆ, ಏನು ಎಸ್ಟಿಮೇಟ್ ಇದೆ, ಏನಿಲ್ಲ ಅಂಬೋದು ನೀವು ನೋಡ್ಬೇಕಂತ ಹೇಳಿ. ಯಾಕಂದ್ರೆ ಎಲ್ಲ ನಿಮ್ಮ ದುಡ್ಡಿಂದ ಮಾಡಿದ್ದು ಯಾವುದು ಇದು ಯಾವತ್ತು ಇದರಿಂದ ಬಂದಿದ್ದಿಲ್ಲ. ಇದು KKRDB. ನಾನು ಒಂದು KKRDB ಮೊನ್ನೆ ನಂಗೂ ಒಂದು ನಮ್ಮ ಸರ್ಕಾರದಿಂದ ಒಂದು ಮೆಂಬರ್ ಮಾಡಿದ್ದಾರೆ ನಮ್ಮದು ಅಧ್ಯಕ್ಷರು. ಮತ್ತು ಅದೇ ರೀತಿ ಈಗೇನು ನಮ್ಮ ರಾಜಶೇಖರ್ ಪಾಟೀಲ್ ಅವ್ರು ಏನು ಮಾಜಿ ಮಂತ್ರಿಗಳು ಇದ್ದಾಗೂ ಈ ಊರಿಗೆ ಏನಪ್ಪ ಅಂದ್ರೆ ಶಾಂತಾಬಾದ್ ಟು ತಾಳ್ಮಡ್ಗಿ ವಾಯಾ ಕಂದಗೂಳು 4.5 ಕೋಟಿ ರೂಪಾಯಿ ಕೆಲಸನ ಕೊಟ್ಟಿದ್ದಾರೂ ಮುಗ್ದಿದ್ದೇನು. ಮತ್ತು ಆಮೇಲೆ ಕಂದಗೂಳು ಟು ಮತ್ತು ಬೆಳ್ಕೆರೆ ರೋಡು ಅದು ಏನಪ್ಪ ಅಂದ್ರೆ PMGSYದಲ್ಲಿ 7 ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಅದನ್ನು ಅವರು ಶಾಸಕರಿದ್ದಾಗೂ ಅವ್ರನ್ನೂ ಮಾಡಿದ್ದಾರೆ. ಮತ್ತು ಈ ಊರಿಗೆ ಏನಪ್ಪ ಅಂದ್ರೆ ಕಲ್ಲೂರು ಟು ಮಂಗಳಗಿ ಇದಕ್ಕೇನಪ್ಪ ಅಂದ್ರೆ 2.5 crore ರೂಪಾಯಿದು ಕೆಲಸ ಕಂದಗೂಳು ಟು ಅದನ್ನು ಮಾಡಿದ್ದಾರೆ. ಮತ್ತೇನಪ್ಪ ಅಂದ್ರೆ ಈಗೇನು ಶಾಸಕರು ಏನು ಕೆಲಸ ಮಾಡಿದ್ದಾರೆ ಉಳಿದಿದ್ದ ಕೆಲಸ ಅದಕ್ಕೆ ನಾನು ಅನಿಸ್ಮಟ್ಟಿಗೆ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ನು 2.5 ಕೋಟಿ ರೂಪಾಯಿ ಕೊಟ್ಟು ಕೆಲಸ ಚಾಲನೆ ಮಾಡಿರು. ಅದ್ರ ಕಡೆಯಿಂದ ಇದು ಇವ್ರು ಏನು ಮಾಡ್ತಾ ಇದ್ದಾರೆ ಉಳ್ಕಿದ ಕೆಲಸ ಏನು ಅವ್ರ ಬಜೆಟ್ದಲ್ಲಿ ಇದ್ದು ಏನು ಉಳಿದಿತ್ತು ಅದಕ್ಕೆ ಇವ್ರು ಒಂದು 2.5 ಕೋಟಿ ರೂಪಾಯಿ ಕೊಟ್ಟು ಶಾಸಕರು ಮುಂದೆ ಮತ್ತೆ ಇವತ್ತು ಇದು ಮಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತು ಅದೇ ರೀತಿ ಬಸ್ಲಿಂಗ ನಿಮ್ದೇನು ಇಲ್ಲಿ ದೇವಸ್ಥಾನ ಅಥವಾ ಮಠ ಅದಕ್ಕೊಂದು 10 ಲಕ್ಷ ರೂಪಾಯಿ, ನಾನು 25 ಲಕ್ಷ ರೂಪಾಯಿ ನಮ್ಮದು ಮಾಜಿ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಸರ್ಕಲ್ ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ಈ ಊರಲ್ಲಿ ಕೆಲಸ ಮಾಡಿದಾರ ಅಂದ್ರೆ ಅದೇನು ಅವ್ರು ಮನೆಯಿಂದ ಮಾಡಿಲ್ಲ. ತಾವೆಲ್ಲ ಗೆದಿಸ್ ತಂದಿರಿ, ತಾವೆಲ್ಲ ಮಾಡಿರಿ. ಒಂದು ಸಲ ಬಿಟ್ಟು 4 ಲಕ್ಷ ಸಲ MLA ಮಾಡಿರಿ, ಮಂತ್ರಿ ಮಾಡಿರಿ. ಅದ್ರ ಕಡೆಯಿಂದ ಅವ್ರು ಸೇವೆ ಪಟ್ಟಿದ್ದಾರೆ. ಅದೇ ರೀತಿ ಮುಂದೆ ಬರೋಂಥ ಏನಾಗ್ಯದಪ್ಪ ಅಂದ್ರೆ ನಮ್ಮ ಶಾಸಕರದ ಹಣಿಬಾರದ ಇಷ್ಟೇ ಏನಪ್ಪ ಅವಾಗ KKRDB ಬಜೆಟ್ ಕಮ್ಮಿ ಇತ್ತು. ಇವತ್ತು ನಮ್ಮ ಸರ್ಕಾರ ಬಂದಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಾಗ ಒಂದೊಂದು MLA ಅನಿಸುಮಟ್ಟಿಗೆ ವರ್ಷಿಗೆ 50 ರಿಂದ 60 ಕೋಟಿ ರೂಪಾಯಿನೂ KKRDB ಬಜೆಟ್ ಬರ್ತಾ ಇದೆ. ಅವಾಗ ಮುಂಚೆ MLA ಅವರಿಗೆ ಮುಂಚೆ ಯಾವುದೂ ನಮ್ದು KKRDB ಬಜೆಟ್ ಬರ್ತಾ ಇದ್ದಿಲ್ಲ. ಅದ್ರ ಕಡೆಯಿಂದ ಈಗ ಶಾಸಕರಿಗೆ ಜಾಸ್ತಿ ಬಜೆಟ್ ಬರ್ತಾ ಇದೆ. ಜಾಸ್ತಿ ಬಜೆಟ್ ಬರೋ ಕಡೆದವ್ರಿಗೆ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಒಳ್ಳೆ ರೀತಿಲಿ ಮಾಡಿರಿ. ಯಾರೇ ಕಾಂಟ್ರಾಕ್ಟರ್ ಹೇಳಿ ಒಳ್ಳೆ ರೀತಿ ಕೆಲಸ ಮಾಡಿಸ್ರಿ ಒಳ್ಳೆ ರೀತಿಲಿ. ಯಾಕಂದ್ರೆ ಇದು ಒಂದು ಸಲ ಮಾಡ್ರೆ ನಾನು ಅನ್ಸೋ ಮಟ್ಟಿಗೆ ಮಿನಿಮಮ್ 2 to 3 years ಮತ್ತು ಸೇಮ್ ರೋಡ್ ಮಾಡ್ಲಿಕ್ಕೆ ಬರಲ್ಲ ಅಂತ ನಿಮ್ಮದು ಎಕ್ಟ್ನಲ್ಲಿ ಇದ್ದಿರ್ಬೋದು. ಅದ್ರ ಕಡೆದು ಯಾವುದೇ ಕೆಲಸ ತಾವು ಸರಿಯಾಗಿ ರೀತಿಲಿ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಶಾಸಕರೇ ಒಂದು ದಯಮಾಡಿ ನೀವು ಶಾಸಕರಿದ್ರಿ, ನಿಮ್ಗೆ ತಾಲೂಕಾ ಸಂಬಂಧ ಇದೆ, ನಂಗೆ ಪೂರ ಜಿಲ್ಲಾ ಸಂಬಂಧ ಇದೆ. ಇದರಲ್ಲಿ ಕನ್ಫ್ಯೂಸ್ ಏನಾಗ್ತಾ ಇದೆ. ನಾನು ನಿಮ್ಗೆ ಸುಮಾರು ಸಲ ಹೇಳ್ತಾ ಇದ್ದೇವೆ ತಾವು ಇದು ಮಾಡ್ತಾ ಇಲ್ಲ MLA ಅವರೇ ನೋಡಿರಿ. ನಾವು 11 ಗಂಟೆ ನಿಮ್ಮದು ಇಲ್ಲಿ ಇರೋಂಥ ಯಾರು ಆಫೀಸರು ಕರೀರವ್ರಿಗೆ ಏನು ಕನ್ಫ್ಯೂಸರಲ್ಲಿ ಏನಾಗ್ತಾ ಇದೆ. ನಿಮ್ಗೇನು ತಪ್ಪು ಮೈತೆ ಕೊಡ್ಲತ್ರ ನಮ್ಮ ತಪ್ಪು ಮೈತೆ ಕೊಡ್ತಾ ಇದ್ದರು ಅರ್ಥ ಆಗ್ತಾ ಇಲ್ಲ. 11 ಗಂಟೆ ಬಿಡೋವರೆಗೆ ನಾವು ಫೋನ್ ಮಾಡ್ದೆ, ಸರ್ ಬಿಟ್ಟಿಲ್ಲ ಅಂದರು. ಆಯ್ತಪ್ಪ ಅಂತ 11:15 ಅವರೇ ಫೋನ್ ಮಾಡ್ತಾರೆ, ಸರ್ ಬಿಟ್ಟಿದಾರ ಬಿಡ್ರಿ ಅಂತ. ಎಲ್ಲಿದ್ದಾರೆ ಆಫೀಸರ್ ಕರೀರವ್ರಿ? ನಾ ಬಂದು ನಿಂತೆ ಇಲ್ಲಿ ಜನಗೋಳ ಹತ್ರ ನಿಂದ್ರಾಗ ನಂಗೆ ಒಂದು ಟೈಮ್ ಸಿಕ್ತು, ಟೈಮ್ ಅನುಕೂಲ ಮಾಡಿಕೊಟ್ರಿ. ನಾನು ನಿಂತಿದ್ದೇನು ನಾವೇನು ಭಾವಿಸ್ತಾ ಇಲ್ಲ. ಯಾಕಂದ್ರೆ ನಂಗೆ ನೀವು ಎಲ್ಲರೂ ರತ್ತಿನಿಂದ MLC ಆಗಿನಿ. ಯಾಕಂದ್ರೆ ಬಂದ ತಕ್ಷಣ ಅವ್ರು ಎಲ್ಲರೂ ಅಂದರು ಇಲ್ಲ ಸರ್ ಕುಂಡ್ರಿ ಅಂತ. ನಂಗೆ ಕುಂಡ್ರಕ್ಕೆ ಮತ್ತೆ ಟೈಮ್ ಅದಪ್ಪ, ನೀವು ಎಲ್ಲರೂ ಇದ್ದಾಗ ನಂಗೆ ಟೈಮ್ ಮಾಡ್ಲಿಕ್ಕೆ ಇದು ಮಾಡಿಕೊಟ್ಟಿರಿ. ಅದು ಇದು ಅದ ದಯಮಾಡಿ ಸ್ವಲ್ಪ ಟೈಮು ಹೇಳಿದ ತಕ್ಷಣ ತಮಗೂ ತಮ್ಮತ್ತರು ಜನ ಬರ್ತಾನೆ ಬರಲ್ಲ ಅಂತ ಲತ್ತಿಲ್ಲ. ಯಾವುದೇ ಅರ್ಧ ಗಂಟೆ 1 ಗಂಟೆ ಅಂದ್ರೆ ನಮಗೂ ಸರಿ ಅನ್ನಿಸ್ತದೆ. ಇಲ್ಲಿ ನಿಂತಂಥ ಎಲ್ಲ ಜನಗಳಿಗೆ ಇದು ಅನ್ನಿಸ್ತದೆ. ದಯಮಾಡಿ ಇದು ಒಂದು ತಾವು ಇದು ನಿಮ್ಮ ಆಫೀಸರಿಗೆ ಹೇಳ್ರಿ ಯಾವ ಟೈಮಿಗೆ ನಾವು ಬರಬೇಕು, ಯಾವ ಟೈಮಿಗೆ ನಮ್ಮ ಕನ್ಫ್ಯೂಸ್ ಇದರಲ್ಲಿ ಏನಾಗ್ತದೆ
ಆಫೀಸರ್ ಮಾಡ್ತಾರೋ ಏನು ನಡುವೆ ಇರೋರು ಮಾಡ್ತಾರೋ ನೋಡಂಥ ಜನಗಳಿಗೆ ಏನಪ್ಪ MLC MLA ಎಲ್ಲ ಫಂಕ್ಷನ್ದಾಗ ಮತ್ತೆ ಚಾಲನೆ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ಒಂದು ಕಡೆ ಶಾಸಕರು ಹೇಳ್ತಾರೆ ಡೆವಲಪ್ಮೆಂಟ್ ಕಡೆಯಿಂದ ಯಾವುದೂ ಪಕ್ಷಪಾತ ನೋಡಲ್ಲ ಅಂತ. ನಾವು ಯಾವುದು ಪಕ್ಷಪಾತ ಯಾವುದು ಡೆವಲಪ್ಮೆಂಟ್ ಕಡೆಯಿಂದ ನೋಡ್ತದಿಲ್ಲ, ನಾವು ಏನೂ ಮಾಡೋದೂ ಇಲ್ಲ. ಅದ್ರ ಕಡೆದು ಈಗ ನಂಗೆ ಮಾಹಿತಿ ಬಂದ ತಕ್ಷಣ ಇವತ್ತು ಈ ಊರಲ್ಲಿ ಏನಾಗಿದೆ ಅಂತ ನಾನು ನಿನ್ನೆ ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಸ್ ಲೈಟ್ ಕುಂಡ್ರಿಸಿದಿರಂತ ನಿನ್ನೆ. ಅದು ರಾತ್ರಿನೇ ಅದು ಏನೋ ಬಸ್